ಆ ಎಲೆ ಪಿಂಡೆ ಒತ್ಕೊಂಡ್ ತಿರ್ಗಾಡೋದು ವಸಿನೂ ಇಷ್ಟ ಇಲ್ಲ. ಅಪ್ಪಯ್ಯ, ನಂಗೆ ಶಾಲೆಗೆ ಹೋಗ್ಬೇಕು. ನಮಸ್ಕಾರ, ನನ್ನ ಹೆಸರು ಅನಿತಾ ಆರ್. ಅವ್ವ ಅವ್ವ, ನಾನು ಏಟೊಂದು ಕೂಕಂಡೆ ಕಣವ್ವ. ಎಲೆ ಪಿಂಡಿ ಬೇಕೇನ್ರವ್ವ, ಎಲೆ ಪಿಂಡಿ, ಎಲೆ ಪಿಂಡಿ ಬೇಕೇನ್ರವ್ವ, ಎಲೆ ಪಿಂಡಿ ಅಂತವ. ಆದ್ರೆ ಯಾರು ತಕ್ಕೊಂಡಿಲ್ಲ. ನಾಳೆ ಹೆಂಗಾರ ಮಾಡಿ 4 ಎಲೆ ಪಿಂಡೆ ಮಾರ್ಕೊಂಬರ್ತೀನಿ. ಅಪ್ಪ ಹಿಂಗೇನು ಅನ್ಬೇಡ ಕಣವ್ವ. ಹ್ಮ್ ಅಪ್ಪಯ್ಯ, 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 ಅದು ನಾನಿಂಥವು ಏನೋ ಹೇಳ್ಬೇಕು. ಅದು ಅಪ್ಪಯ್ಯ, ಅದು ನಾನು ಶಾಲೆಗೆ ಹೋಯ್ತೀನಪ್ಪಯ್ಯ. ಅಪ್ಪಯ್ಯ, ನಂಗೆ ದಿನಾಲು ಆ ಗುಬ್ಬಿಪೇಟೆ ಬೀದಿ ಬೀದಿಲಿ ಆ ಎಲೆ ಪಿಂಡೆ ಒತ್ಕೊಂಡ್ ತಿರ್ಗಾಡೋದು ವಸಿನೂ ಇಷ್ಟ ಇಲ್ಲ. ಅಪ್ಪಯ್ಯ, ನಂಗೆ ಶಾಲೆಗೆ ಹೋಗ್ಬೇಕು. ಆ ಆ ಶಾಲೆಗೆ ಹೋಗಿ ಅಕ್ಷರ ಕಲಿಬೇಕು. ಮೈದಾನದಾಗೆ ಆಟ ಆಡ್ಬೇಕು. ಕಾಲ್ಗೆ ಗೆಜ್ಜೆ ಕಟ್ಕೊಂಡು ಕುಣಿಬೇಕಣಪ್ಪಯ್ಯ. ಅಪ್ಪಯ್ಯ, ಶಾಲೆಗೆ ಹೋಗಿ ಅಕ್ಷರ ಕಲ್ತ್ರೆ ದಿನಾಲು ಹಿಟ್ಟು ಉಣ್ಬೋದಂತಪ್ಪಯ್ಯ. ಅಪ್ಪಯ್ಯ, ಅನ್ನನೂ ಉಣ್ಬೋದಂತಪ್ಪಯ್ಯ. ಅಪ್ಪಯ್ಯ, ನಾನು ಶಾಲೆಗೆ ಹೋಯ್ತೀನಪ್ಪಯ್ಯ. ಅಪ್ಪಯ್ಯ, ದಿಟ್ವಾಗ್ಲೂ ನನ್ನ ಶಾಲೆಗೆ ಸೇರಿಸ್ತೀಯ? ನಾನು ಶಾಲೆಗೆ ಹೋಯ್ತೀನಿ, ನಾನು ಶಾಲೆಗೆ ಹೋಯ್ತೀನಿ, ಬಾರಪ್ಪಯ್ಯ. ಬಂಜೆ ಏನಂದ್ರೆ ಬಂಜೆ. ಕಟ್ಕಂಡ್ ಗಂಡನ ಹಿಂಗ್ ಅಂದ್ಮ್ಯಾಕೆ ನಾನಿಲ್ಲಿದ್ದು ಏನ್ ಮಾಡ್ಲಿ, ಏನ್ ಮಾಡ್ಲಿ? ಅಪ್ಪ ದ್ಯಾವ್ರೆ, ಏನ್ ಮಾಡ್ಬಿಟ್ಟಪ್ಪ ನನ್ನ ಪಾಳ್ನ, ಏನ್ ಮಾಡ್ಬಿಟ್ಟೆ? ಅಲ್ಲ, ನಾನು ಇನ್ನೇನ್ ಮಾಡ್ಬೇಕಿತ್ತು ಹೇಳಿ? ಅತ್ತೆಯವ್ರ ಬೈಗುಳ ನಿಲ್ತಿಲ್ಲ, ದಿನಕ್ಕೂ ಹೆಚ್ಚಾಯ್ತಾನೆ ಐತೆ. ಅಕ್ಕಪಕ್ಕದವರು ಊರವರು ಬೇಕಾದನ್ಲಿ, ಆದ್ರೆ ನೀವು ಹಂಗ ಅಂದ್ಬಿಟ್ರಲ್ಲ, ಮನ್ಸು ತಡಿಲಿಲ್ಲ. ಅದಕ್ಕೆ ಗಂಗವನ್ ಪದ ಸೇರ್ಕೊಂಬಿಡೋಣ ಅಂತ ಹೊಂಟ್ಬಿಟ್ಟೆ. ಇನ್ಯಾಕೆ ಯಾವತ್ತು ಹಂಗ ಅನ್ಬೇಡಿ ಕಣ್ರಿ. ಯಾರು ಏನನ್ನ ಅನ್ಲಿ, ನೀವು ಹಂಗ ಅನ್ಬೇಡ್ರಿ.